ತೆರಿಗೆ ತಪ್ಪಿಸಿ ಗಲ್ಫ್ ರಾಷ್ಟ್ರಗಳಿಂದ ಡೀಸೆಲ್ ಸ್ಮಗ್ಲಿಂಗ್ ಅನ್ನ ಮಾಡಲಾಗ್ತಾ ಇದೆ. ಬೆಚ್ಚಿ ಬೀಳಿಸುವಂತಿದೆ. ತೈಲ ಉತ್ಪನ್ನ ಅಕ್ರಮವಾಗಿ ಸಾಗಾಟ ಮಾಡ್ತಾ ಇರುವಂತಹ ದೃಶ್ಯ. ಇನ್ನು ಬೆಳಗಾವಿ ಮಾಳಮಾರುತಿ ಪೊಲೀಸರು ಭರ್ಜರಿ ಬೇಟೆಯನ್ನ ಈ ಒಂದು ವಿಚಾರದಲ್ಲಿ ಮಾಡಿದ್ದಾರೆ. ಮುಂಬೈನಿಂದ ಬೆಂಗಳೂರಿಗೆ ಬರ್ತಾ ಇದ್ದಂತ ತೈಲ ಟ್ಯಾಂಕರ್ ಅನ್ನ ವಶಪಡಿಸಿಕೊಂಡಿದ್ದಾರೆ. ಟ್ಯಾಕ್ಸ್ ಅನ್ನ ತಪ್ಪಿಸಿ ಸ್ಮಗ್ಲಿಂಗ್ ಮಾಡ್ತಿರ್ತಾರೆ. ಬೆಚ್ಚಿ ಬೀಳಿಸುವಂತಿದೆ ಈ ಒಂದು ತೈಲ ಉತ್ಪನ್ನ ಮಾರಾಟ ಅನ್ನುವಂಥದ್ದು. ಬೆಳಗಾವಿ ಮಾಳಮಾರುತಿ ಪೊಲೀಸರು ಭರ್ಜರಿ ಬೇಟೆಯನ್ನ ಮಾಡಿದ್ದಾರೆ. ಮುಂಬೈನಿಂದ ಬೆಂಗಳೂರಿಗೆ ತೈಲ ಟ್ಯಾಂಕರ್ ಬರ್ತಾ ಇರುತ್ತೆ, ಅದನ್ನ ವಶಪಡಿಸಿಕೊಂಡಿದ್ದಾರೆ. 17,000 ಲೀಟರ್ ಡೀಸೆಲ್ ಹಾಗೇನೆ ಟ್ಯಾಂಕರ್ ಅನ್ನ ಜಪ್ತಿ ಮಾಡಲಾಗಿದೆ. ಸರ್ಕಾರಕ್ಕೆ ಕೋಟಿ ಕೋಟಿ ತೆರಿಗೆಯನ್ನ ವಂಚಿಸ್ತಾ ಇರುವಂತದ್ದು ಕಳ್ಳರು. ಹಾಗಾಗಿ ಅವರು ತೆರಿಗೆಯನ್ನ ತಪ್ಪಿಸಿ ಈ ಒಂದು ಸ್ಮಗ್ಲಿಂಗ್ ಮಾಡ್ತಾ ಇದ್ದಿದ್ದಂಥದ್ದು. ಬೆಚ್ಚಿ ಬೀಳಿಸುವಂತ ತೈಲ ಸ್ಮಗ್ಲಿಂಗ್ ಬೆಳಗಾವಿಯ ಮಾಳಮಾರುತಿ ಪೊಲೀಸರು ಮಾಡಿರುವಂತ ಭರ್ಜರಿ ಬೇಟೆ ಇದಾಗಿದೆ. ಮುಂಬೈನಿಂದ ಬೆಂಗಳೂರಿಗೆ ತೈಲ ಟ್ಯಾಂಕರ್ ಅನ್ನ ತಗೊಂಡು ಬರ್ತಾ ಇರ್ತಾರೆ. ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಈಗ ವಶಪಡಿಸಿಕೊಂಡಿರುವಂತದ್ದು ತೈಲ ಟ್ಯಾಂಕರ್ ಸಾಗಿಸ್ತಾ ಇದ್ದಂತಹ ಗಾಡಿಯನ್ನ ಬೆಳಗಾವಿಯ ಮಾಳಮಾರುತಿ ಪೊಲೀಸರು ಭರ್ಜರಿ ಬೇಟೆಯಾಡಿ ಸಕ್ಸಸ್ಫುಲ್ ಆಗಿ ಹಿಡಿದಾಕಿದ್ದಾರೆ. ಮಹಾರಾಷ್ಟ್ರದಿಂದ ಮುಂಬೈನಿಂದ ಬರ್ತಾ ಇರುತ್ತೆ ಬೆಂಗಳೂರಿಗೆ 17,000 ಲೀಟರ್ ಇದ್ದಂತಹ ಡೀಸೆಲ್ ಇದ್ದಂತಹ ಟ್ಯಾಂಕರ್ ಅನ್ನ ವಶಪಡಿಸಿಕೊಂಡಿರುವಂಥದ್ದು. ತೆರಿಗೆಯನ್ನ ತಪ್ಪಿಸಿ, ಅಂದ್ರೆ ಟ್ಯಾಕ್ಸ್ ಏನು ಕಟ್ತಾ ಇರ್ಲಿಲ್ಲ ಅವರು. ಅದ್ರೊಳಗೆ ಏನಿದೆ ಅಂತಾನೂ ಕೂಡ ಬಿಟ್ಕೊಟ್ಟಿರ್ತಿರ್ಲಿಲ್ಲ. ಈಗ ಅದನ್ನ ಕಂಡು ಹಿಡಿದು ಅವರನ್ನ ಮಾಳಮಾರುತಿ ಪೊಲೀಸರು ವಶಪಡಿಸಿಕೊಂಡಿರುವಂಥದ್ದು. ದಿನಾಂಕ 15 ಜನವರಿ ರಂದು ನಮ್ಮ ಮಾಳಮಾರುತಿ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಶ್ರೀ BR ಗಡ್ಡೇಕರ್ ಮತ್ತು ಅವರ ತಂಡರಿಗೆ ಒಂದು ಮಾಹಿತಿ ಬಂತು. ನಮ್ಮ ಬೆಳಗಾವಿನಲ್ಲಿ ಇದು ಇಲ್ಲಿಗಲ್ ಪೆಟ್ರೋಲಿಯಂ ಪ್ರಾಡಕ್ಟ್ ಸಾಗಾಣಿಕೆ ಆಗ್ತಾ ಇದೆ ಅಂತ. ಅದರ ಆಧಾರದ ಮೇಲೆ ಅವರು ಆಟೋನಗರದ ಟಾಟಾ ಪವರ್ ಪ್ಲಾಂಟ್ ಇಂದ ಕನಬರಗಿ ಕಡೆ ಹೋಗುವ ಡಬಲ್ ರೋಡಲ್ಲಿ ಒಂದು ಟಾಟಾ ಕಂಪನಿದು ಟ್ಯಾಂಕರ್ ಸಂಖ್ಯೆ GJ12 7089 ಈ ಗಾಡಿಯನ್ನು ಸೀಸ್ ಮಾಡಿದ್ದಾರೆ. ಮತ್ತು ಇವನಿಂದ ಸಿಕ್ಕಿದ ಮಾಹಿತಿ ಪ್ರಕಾರ ಇನ್ನೂ 6 ಮಂದಿ ಇದರಲ್ಲಿ ಇನ್ವಾಲ್ವ್ ಇದ್ದಾರೆ. ಅದರಲ್ಲಿ ಇನ್ನೊಬ್ಬ ರಾಜಸ್ಥಾನದವನು ಇದ್ದಾನೆ, 4 ಮಂದಿ ಮಹಾರಾಷ್ಟ್ರದವರು ಇದ್ದಾರೆ ಮತ್ತು ಇನ್ನೊಬ್ಬ ಮೇನ್ ಇದರಲ್ಲಿ ಟ್ರಕ್ ಓನರ್ ಮತ್ತು ಟ್ರಾನ್ಸ್ಪೋರ್ಟರ್ ಅರಿಹಂತ್ ಅಂತ ಇವನು ತುಮಕೂರ್ದು ಒಬ್ಬ ವ್ಯಕ್ತಿ ಇದ್ದಾನೆ. ಈ ರ್ಯಾಕೆಟ್ ಏನಿದೆ ಅಂದ್ರೆ ನಮಗೆ ಗಲ್ಫ್ ಕಂಟ್ರೀಸ್ ಇಂದ ಏನು ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಇಂಪೋರ್ಟ್ ಆಗುತ್ತೆ, ಆ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ದು ಸ್ವಲ್ಪ ಇವರು ಇಂಪೋರ್ಟ್ ಮಾಡುವಾಗ ಇದು ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ತರ್ತಾ ಇದ್ದಾರೆ. ಅಲ್ಲಿ ಅದು ಬ್ಲ್ಯಾಕ್ ಮಾರ್ಕೆಟಿಂಗ್ ತರ ಆಗ್ತಾ ಇದೆ ಅಂತ ಈ ಡ್ರೈವರ್ ಇಂದ ಸಿಕ್ಕಿದ ಮಾಹಿತಿ ಪ್ರಕಾರ ಅದು ಇವರು ಇಲ್ಲಿಗಲ್ ಆಗಿ ಬೇರೆ ಬೇರೆ ಕಡೆ ವಿತರಣೆ ಮಾಡ್ತಾ ಇದ್ದಾರೆ. ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ನಲ್ಲಿ ಟ್ಯಾಕ್ಸ್ ಕಂಪೋನೆಂಟ್ ಬಹಳ ದೊಡ್ಡದು ಇರುತ್ತೆ. ಸೊ ಇದು ಆಫ್ ರೆಕಾರ್ಡ್ ಇರೋದ್ರಿಂದ ಇದರ ಮೇಲೆ ಯಾವುದೇ ಟ್ಯಾಕ್ಸ್ ಇರಲ್ಲ, ಅದು ಇಲ್ಲಿ ಸಪ್ಲೈ ಮಾಡ್ತಾ ಇದ್ದಾರೆ. ಬರೋ ದಿನಗಳಲ್ಲಿ ಇದು ಎಷ್ಟು ದೊಡ್ಡದು ರ್ಯಾಕೆಟ್ ಇದೆ, ಯಾರ್ಯಾರು ನಮ್ಮ ಬೆಳಗಾವಿನಲ್ಲಿ ಯಾವುದೇ ಲೋಕಲ್ ಸಪ್ಲೈ ಮಾಡ್ತಾ ಇದ್ರೆ ಇಲ್ಲ ಅಥವಾ ಬೇರೆ ಕರ್ನಾಟಕದಲ್ಲಿ ಎಲ್ಲಿ ಕಡೆ ಹೋಗ್ತಾ ಇದ್ರು ಅದು ನಾವು ತನಿಖೆನಲ್ಲಿ ಇದರದ್ದು ಪತ್ತೆ ಮಾಡ್ತೀವಿ ಮತ್ತು ಮುಂದಿನ ಕಾನೂನು ಇರುತ್ತೆ ಅವರ ಮೇಲೆ ಕ್ರಮ ಜರುಗಿಸಲಾಗುತ್ತದೆ. ಅದು ಈಗ ಈ ತರ ಕೇಸ್ ಮಹಾರಾಷ್ಟ್ರದಲ್ಲಿ ಕೂಡ ರಿಜಿಸ್ಟರ್ ಆಗಿದೆ. ದಿಸ್ ಇಸ್ ಬೇಸಿಕಲಿ ಬ್ಲ್ಯಾಕ್ ಮಾರ್ಕೆಟಿಂಗ್ ತರ ಹೇಳ್ಬೋದು ನಾವು. ಬಟ್ ಇದು ಇನ್ನು ನಮ್ಮ ಟೀಮಲ್ಲಿ ಹೋಗ್ಬೇಕು, ಅರ್ಥ ಮಾಡ್ಕೋಬೇಕು. ಮುಂಬೈನಿಂದ ಬೆಂಗಳೂರಿಗೆ ತೈಲ ಟ್ಯಾಂಕರ್ ಅನ್ನ ತಗೊಂಡು ಬರ್ತಾ ಇರ್ತಾರೆ. 17,000 ಲೀಟರ್ ಡೀಸೆಲ್ ಹಾಗೇನೆ ಏನೇ ಆಗಿರಬಹುದು ತೈಲಗಳನ್ನ ಹಾಕುವಂತ ಟ್ಯಾಂಕರ್ ಇರುತ್ತೆ. ಅದಕ್ಕೆ ಪೂರ್ತಿ ಅವರು ತೈಲವನ್ನ ತುಂಬಿಕೊಂಡು ಟ್ಯಾಕ್ಸ್ ಯಾವುದನ್ನು ಕೂಡ ಕಟ್ಟದೆ, ಅದರೊಳಗೆ ಏನಿದೆ ಅನ್ನುವಂತ ಮಾಹಿತಿಯನ್ನು ಕೂಡ ನೀಡದೆ ಆರಾಮಾಗಿ ಸಾಗಿಸ್ತಾ ಇರ್ತಾರೆ. ಆದ್ರೆ ಬೆಳಗಾವಿಯ ಮಾಳಮಾರುತಿ ಪೊಲೀಸರು ಭರ್ಜರಿ ಬೇಟೆಯಾಡಿ ಅವರ ಒಂದು ಕೃತ್ಯ ಏನಿದೆ, ಸ್ಮಗ್ಲಿಂಗ್ ಮಾಡ್ಕೊಂಡು ಆರಾಮಾಗಿ ಇರಬಹುದು ಅನ್ನುವಂಥದ್ದು, ಅದನ್ನ ಕಟ್ ಹಾಕುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಅದರಲ್ಲಿ ಯಶಸ್ವಿಯಾಗಿದ್ದಾರೆ ಮಾಳಮಾರುತಿ ಪೊಲೀಸರು ಅಂತ ಹೇಳ್ಬಹುದು.
ಸರ್ಕಾರಕ್ಕೆ ಇದರಿಂದ ಕೋಟಿ ಕೋಟಿ ತೆರಿಗೆಯ ನಷ್ಟ ಆಗ್ತಾ ಇತ್ತು. ಅದ್ರೊಳಗೆ ಏನಿದೆ ಅಂತಾನೆ ಗೊತ್ತಿರ್ಲಿಲ್ಲ. ಇನ್ನು ತೆರಿಗೆಯನ್ನು ಕೂಡ ಅವ್ರು ಕಟ್ತಾ ಇರ್ಲಿಲ್ಲ. ಇದರಿಂದ ಸಾಕಷ್ಟು ನಷ್ಟವನ್ನ ಸರ್ಕಾರ ಅನುಭವಿಸ್ತಾ ಇತ್ತು. ಅವರು ಆರಾಮಾಗಿರ್ತಿದ್ರು. ಅದಕ್ಕೆ ಈಗ ಬ್ರೇಕ್ ಹಾಕಿದ್ದಾರೆ ಮಾಳಮಾರುತಿ ಪೊಲೀಸರು.